ಯಾವಾಗಲೂ ಕೂಡ ತಾಯ್ತನದ ಆನಂದಿಸಿರೋದು ಯಶೋದೆ. ಯಶೋದೆಗೆ ಒಂದು ಮಗು ಆಗಿದ್ದಾಗ ಏನು ಒಂದು ತಾಯಿ ಮಕ್ಕಳಲ್ಲಿ ಏನೆಲ್ಲ ಹೋಗ್ತಾಳೆ ನೋಡಿ. ಬೇಕಾದ್ರೆ ಎಷ್ಟೊಂದು ಜನ ಹೆಣ್ಮಕ್ಳನ್ನ ಕೇಳಿ ನಿಮಗೆ ಜಾಸ್ತಿ ಯಾರ ಮೇಲೆ ಅಕ್ಕರೆ ಇದೆ ಅಂದರೆ ತಂದೆ ತಾಯಿ ಬಿಟ್ಟರೆ ತನ್ನ ಮಕ್ಕಳ ಮೇಲೆ. ಏನಾದರೂ ಸೀರೆನಾ, ಉಡುಗೆನಾ, ಆಸ್ತಿನ, ಅಂತಸ್ತ ಏನೂ ಕೇಳೋದು. ಒಂದು ತಾಯಿನ, ಒಂದು ಹೆಣ್ಮಗುನ ಎಲ್ಲಾದರೂ ನಿಲ್ಲಿಸಿ ನಿಮಗೆ ನನ್ನಂಥ ವಯಸ್ಸೊಳಗೆ ಇವರಂಥ ವಯಸ್ಸೊಳಗೆ ಕೇಳಿ ನಿಮ್ಗೆ ಏನು ಆಸೆ, ನಿಮ್ಗೆ ಏನು ನೋಡಿದ್ರೆ ಮನಸ್ಫೂರ್ತಿಯಾಗಿ ಸಂತೋಷ ಆಗುತ್ತೆ, ತೃಪ್ತಿ ಆಗುತ್ತೆ, ನಾನು ಏನು ಕೊಡಿಸ್ಲಮ್ಮ ಅಂತ ಒಂದು ಅಣ್ಣ ಕೇಳಿ, ಅವ್ರ ಮನೆಯವ್ರು ಕೇಳಿ, ನಮ್ಮ ಅಪ್ಪ ಅಮ್ಮ ಮನೆಗೆ ಕಳಿಸ್ಕೊಡಿ. ನಮ್ಮ ಮಕ್ಕಳು ಚೆನ್ನಾಗಿರೋದು ನಾನು ನೋಡಬೇಕು. ಒಂದು ತಾಯಿಗೆ ಆರೈಕೆ ಮಾಡೋದೇ ಅಷ್ಟು. ಅಂದರೆ ಶ್ರೀಕೃಷ್ಣ ಒಂದು ತಾಯಿಗೆ ನನ್ನ ತಾಯಿತನ ಹೇಗಿದೆ ಅನ್ನೋವಂಥದ್ದನ್ನು ಅರ್ಥ ಮಾಡಿಸಿರ್ತಾರೆ. ಶ್ರೀಕೃಷ್ಣನ ನಾವು ಏನೇನೋ ಅರ್ಥದಲ್ಲಿ ನಾವು ನೋಡ್ತೀವಿ. ಒಂದು ತಾಯಿಗೆ ಮಾತ್ರ ಪವಿತ್ರತೆ, ಆ ತಾಯ್ತನ ಅನ್ನುವಂಥ ಪವಿತ್ರತೆ ಇರುತ್ತಲ್ಲ, ಆ ಮಕ್ಕಳಿಂದ ಮಾತ್ರ ಸಿಗುತ್ತೆ. ಅವಳು ಅಪವಿತ್ರಳಾಗ್ತಾಳೆ. ಆ ಮಕ್ಕಳಿಗೋಸ್ಕರ ತನ್ನ ಬದುಕನ್ನು ಕಟ್ಕೊತಾಳೆ. ತನ್ನ ಜೀವನನ ಆ ಮಕ್ಕಳಿಗೋಸ್ಕರ ಕನಸು ಕಂಡುಕೊಂಡು ತ್ಯಾಗ ಮಾಡ್ತಾಳೆ, ತ್ಯಾಗಮಯಿ ಆಗ್ತಾಳೆ. ಆ ತಾಯ್ತನಕ್ಕೆ ಅಷ್ಟು ಪವಿತ್ರತೆ ಇರುತ್ತೆ ಅಂತ ನಮಗೆ ಸ್ವಲ್ಪ ವಿಚಾರನೇ ಗೊತ್ತು, ಆದರೂ ಕೂಡ ಅಷ್ಟು ಮಾತ್ರ ಹೇಳ್ತೀವಿ. ಶ್ರೀಕೃಷ್ಣ ಯಾವಾಗಲೂ ನ್ಯಾಯದ ಪರವಾಗಿ, ಧರ್ಮದ ಪರವಾಗಿ ಇದ್ರು ಅಂತಂದಾಗ ನಾವು ಮಹಾಭಾರತ ಅನ್ನೋದನ್ನು ನೋಡ್ತಾ ಇದ್ವಿ. ಆ ಮಹಾಭಾರತ ಸೀರಿಯಲಲ್ಲಿ ಇದ್ದಾಗೆಲ್ಲಾನು ಒಂದು ಕಡೆ ದುರ್ಯೋಧನಿಗೆ ಆಸ್ತಿ, ಅರಮನೆ, ತಂದೆ ತಾಯಿ, ವೈಭೋಗ ಎಲ್ಲ ಇರುತ್ತೆ, ಅದರ ಜೊತೆ ಅಹಂಕಾರನೂ ಇರುತ್ತೆ. ಆದರೆ ಕುಂತಿ ಮಕ್ಕಳು, ಪಾಂಡವರ ಮಕ್ಕಳಿಗೆ ಏನೂ ಇಲ್ಲದೆ ಅನಾಥರಾಗೋಗ್ತಾರೆ. ಆದರೆ ಆ ಮಕ್ಕಳನ್ನು ದಯೆಯಿಂದ, ಧರ್ಮದಿಂದ ರಕ್ಷಣೆ ಮಾಡುವಂಥ ಸಂಸ್ಕಾರನ ಇಡೀ ಭಾರತ ದೇಶಕ್ಕೆ ತೋರಿಸ್ಕೊಟ್ಟಂಥ ಶ್ರೀಕೃಷ್ಣ ಪರಮಾತ್ಮನ ಯಾವ ರೀತಿ ಆರಾಧಿಸಿದ್ರೂ ತಪ್ಪಲ್ಲ. ಸ್ನೇಹದಲ್ಲೂ ಅವರನ್ನ ಗೆಲ್ಲಕ್ಕಾಗಲ್ಲ. ಸ್ನೇಹ, ಪ್ರೀತಿ, ತಾಯ್ತನ ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ಆ ನ್ಯಾಯ, ಧರ್ಮ ಎಲ್ಲನೂ ಅದರಲ್ಲೇ ಹೇಳ್ತಾ ಇದ್ರು. ನಿಮ್ಮ ಸಂಘದ ಅಧ್ಯಕ್ಷರು, ನಮ್ಮ ಸಂಘದ ಅಧ್ಯಕ್ಷರು ಅವರೇನೆ. ನಾವು ನೀವು ಏನು ಬೇರೆ ಅಲ್ಲ. ಯಾರ್ಯಾರು ಶ್ರೀಕೃಷ್ಣನನ್ನ ಆರಾಧಿಸ್ತಿರ್ತೀವಿ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಪದ್ಧತಿ ಇರುತ್ತೆ. ಪದ್ಧತಿ ತಪ್ಪು ಅಂತ ಅನ್ನಕ್ಕಾಗಲ್ಲ. ಆದರೆ ನಾವು ಆರಾಧಕರು ಅಂತ ಬಂದಾಗ ಎಲ್ಲರೂ ಶ್ರೀಕೃಷ್ಣನ ಆರಾಧಕರು. ಭಕ್ತಿಯಿಂದ ಬಂದಿದ್ದೀರಾ, ನಾವು ಶ್ರದ್ಧೆಯಿಂದ ಬಂದಿದ್ದೀರಾ. ನೀವು ಪ್ರೀತಿಯಿಂದ ಬಂದಿದ್ದೀರಾ, ನಾವು ಅಭಿಮಾನದಿಂದ ಬಂದಿದ್ದೀವಿ. ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಆರಾಧಕರೇ ಆಗಿದ್ದೀವಿ ನಾವು. ಅವರೇ ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮನ